ಲಿಂಗಸೂರು ರೈತ ಖರೀದಿ ಕೇಂದ್ರ ಗೌರ್ಮೆಂಟ್ ತೊಗರಿ ಖರೀದಿ ಕೇಂದ್ರ ರೈತರದ್ದು. ಇಲ್ಲಿ ಯಾವ ರೀತಿ ರೈತರಿಗೆ ಇವರೆಲ್ಲ ಕಲ್ತು ಮೋಸ ಮಾಡ್ತಾರಂತಂದ್ರ ಗೌರ್ಮೆಂಟ್ ಖರೀದಿ ಕೇಂದ್ರ ಇದೇನು ಪ್ರೈವೇಟ್ ಅಲ್ಲ, ಯಾವುದಲ್ಲ. ತೋರಿಸ್ಕೊಡ್ರಿ ಬರೀ ಇಲ್ಲಿ. ₹51.6 ಗ್ರಾಮ್ ರೈತರಿಗೆ ಕೊಡ್ತಕ್ಕಂತ ಬಿಲ್ ಏನಪ್ಪಾ ಅಂತಂದ್ರೆ ಇವರು 50 ಕೆಜಿ. ಇದು ಇನ್ನೊಂದು ಏನ್ ಮೋಸ ಅಂತಂದ್ರ ಏನೈತಣ್ಣ ಇಲ್ಲಿ ಸರ್, ಇಲ್ಲಿ ಪಾಯಿಂಟ್ ಐತಲ್ಲ ಸರ್, ಈಗ ಬೇರೆ ಕಡೆ ಕಾಟ APMC ಮಾಡಿದ್ರೆ ಹೆಂಗ್ ಮಾಡ್ತಾರೆ ಸರ್, ಇದು 51 ಈ ಕಡೆ ಬರುತ್ತೆ ಸರ್. ಇಲ್ಲಿ ಮುಂದೆ ಪಾಯಿಂಟ್ ಮೇಲೆ 600 ಗ್ರಾಮ್ ಇಲ್ಲಿ ಹೆಂಗ್ ಮಾಡ್ರೆ ರೈತರಿಗೆ ಗೊತ್ತಾಗ್ಬಿಡುವಂತ ಏನ್ ಮಾಡ್ರಿ ಸರ್, ಇದು 51.6 ಅಂತ ತೋರಿಸ್ತಾರೆ. ಕೇಳಿದ್ರೆ ಏನ್ ಹೇಳ್ತಾರೆ ಸರ್, ಇದು ಬರೀ 6 ಗ್ರಾಮ್ ಅಂತ ಹೇಳ್ತಾರೆ ಸರ್. ಅದು 600 ಗ್ರಾಮ್ ಅದು 600 ಗ್ರಾಮ್ ಬಾಕಿ ತೋರಿಸ್ರಿ ಹೆಂಗಂತ ತೋರಿಸ್ರಿ. ತೊಗರಿ ಖರೀದಿ ಕೇಂದ್ರ ಲಿಂಗಸೂರು ಗೌರ್ಮೆಂಟ್. ಲಿಂಗಸೂರು ಅಂತಲ್ಲ, ಎಲ್ಲಾ ಕಡೆ ಇದೇ ರೀತಿ ಮಾಡ್ತಾರ. ಇನ್ಮೇಲೆ ಈ ರೀತಿ ಇಲ್ಲಿ ಮಾಡಕ್ ಹೋಗ್ಬೇಡ್ರಿ. 800 ಗ್ರಾಮಿಗೆ 8 ಪಾಯಿಂಟ್ ಅಂತ ಹೇಳ್ಯಾರಂತೆಲ್ಲ ರೈತರಿಗೆ. ಇದೊಂದು 100 ಗ್ರಾಮ್ ಆದ್ರೆ 100 ಗ್ರಾಮ್ 52 1 ಕೆಜಿ ಆಯ್ತು. ರೈತರಿಗೆ ಏನಂತ ಮೋಸ ಮಾಡ್ತಾರೆ ಇವರು, 1 ಪಾಯಿಂಟ್ ಅದ 51 ಕೆಜಿ ಪಾಯಿಂಟ್ 6 ಅಂತ ಹೇಳ್ಯಾರ. 600 ಗ್ರಾಮ್ ಅದ 600 ಗ್ರಾಮ್. ಇವಾಗ ಏನಾಯ್ತಿ 52 ಕೆಜಿ ಲೈವ್ ಅಲ್ಲಿ ಬಂತ. ಈ ರೀತಿಯಾಗಿ ರೈತರಿಗೆ ಮೋಸ ಮಾಡ್ತಾರ. ಇನ್ನೊಂದು ಹೇಳ್ರಿ, ಇಲ್ಲಿ ಶಾಂಪಲ್ ತೆಗಿತಾರೆ. 17 ಕೆಜಿ ಶಾಂಪಲ್, 17 ಕೆಜಿ ಶಾಂಪಲ್ ಇಲ್ಲಿ ತೋರ್ಸೋಣ. ಇದನ್ನ ತೆಗಿತೇವೆ ಶಾಂಪಲ್ ನೋಡ್ರಿ. ರೈತರಿಂದ ಯಾವ ಶಾಂಪಲ್ ಅದು ಅಮಲ್ ತಗೊಂಡು ಅಲ್ಲಿ ಬೇರೆ 300 ಗ್ರಾಮ್ ಸ್ವಲ್ಪ ಶಾಂಪಲ್ ಇದೆ. ಶಾಂಪಲ್ ಒಬ್ಬ ರೈತರಿಗೆ ಶಾಂಪಲ್ ಅಂದ್ರೆ 100-200 ಗ್ರಾಮ್ ಕೈಯಲ್ಲಿ ನೋಡಿದ್ರೆ ಮಾಲ್ ಏನಂತ ಗೊತ್ತಾಗುತ್ತಾ. ಇವ್ರು ಯಾವ ರೀತಿ ಮೋಸ ಮಾಡ್ತಾರೆ. 16 ಕೆಜಿ ಒಬ್ಬ ರೈತರಿಗೆ ಶಾಂಪಲ್ ತಗೊಂಡ್ರೆ 16 ಕೆಜಿ 300 ಗ್ರಾಮ್ 16 ಕೆಜಿ 300 ಗ್ರಾಮ್ ಒಬ್ಬ ರೈತರಿಗೆ ಶಾಂಪಲ್ ನೋಡ್ತಾರಂತಂದ್ರೆ ಒಬ್ಬ ರೈತರಿಗೆ ಗೊತ್ತ ಕಳ್ಸದ ಏರ್ ಹೌಸ್ ಅಂತ ಐತಿಂತಲ್ಲ, ಅಲ್ಲಿ ಟೆಸ್ಟಿಗೆ ಕಳಿಸ್ತಾರಂತ. ಅಲ್ಲಿ ಟೆಸ್ಟಿಗೆ ಕಳಿಸ್ತಾರಂತ. ಟೆಸ್ಟಿಗೆ ನಿಮ್ಗೆ ಬಿಲ್ ಹಾಕಿ ಕೊಡ್ತಾರ. ಟೆಸ್ಟಿಗೆ ಕಳಿಸ್ತಾರೆ. ನಮಗೆ ಗೊತ್ತಿಲ್ಲ, ಅವ್ರು ಹೇಳೋದು. ಒಬ್ಬ ರೈತರಿಗೆ 16 ಕೆಜಿ ಶಾಂಪಲ್, 16 ಕೆಜಿ 300 ಗ್ರಾಮ್ ಅದು 10 ಕೆಜಿ ಅವ್ರು ಹಚ್ಚಿರಲ್ರಿ. ಈಗ ನಾ ಕೊಟ್ಟದ್ದು 33 ಕ್ವಿಂಟಲ್ ಕೊಟ್ಟಿನಿ. 33 ಕ್ವಿಂಟಲ್ ಕೊಟ್ರಿ. ಬಾಳ ಎಷ್ಟು ಕೊಟ್ರಿ ನಿಮ್ಗೆ? ಅದು ಜಾಸ್ತಿ. ಈಗ ನಾನು 33 ಕ್ವಿಂಟಲ್ ಲೆಕ್ಕ ಮಾಡೋ ಲಾಸ್ ಆಗಿರೋದು. ಕ್ವಿಂಟಲ್ ಕ್ವಿಂಟಲ್ಗೆ 2 ಕೆಜಿ 1.5 ಕೆಜಿ 2 ಕೆಜಿ 3 ಕೆಜಿ ಬರ್ತಾರೆ. 3 ಕೆಜಿ 50 ಕೆಜಿ 1.5 ಕೆಜಿ 33 ಇಂಟು ಡಬಲ್ ಹೊಡಿಬೇಕಣ್ಣ. 66 ಕೆಜಿ 66 ಕೆಜಿ ಮುಗಿದ್ರಿ. ಈಗ $8,000 $8,000ದಾಗ $4,000 ಲಾಸ್ ರೈತರು. 4,000 ಮೇಲೆ 4,000 ರೂಪಾಯಿ ಚಿಲ್ಲರೆ ಲಾಸ್. ಒಬ್ಬ ರೈತರಿಗೆ $4,000. ಇವ್ರು ಬರೇ 33 ಕ್ವಿಂಟಲ್. ಒಬ್ಬ ರೈತರು 100 ಕ್ವಿಂಟಲ್ ಬೆಳ್ತಾರ, ಒಬ್ಬ ರೈತರು 5 ಕ್ವಿಂಟಲ್ ಬೆಳ್ತಾರ, ಒಬ್ಬ ರೈತರು 10 ಕ್ವಿಂಟಲ್ ಬೆಳ್ತಾರ, 1 ಕ್ವಿಂಟಲ್ ಬೆಳ್ತಾರ, 72 ಕ್ವಿಂಟಲ್ ಬೆಳ್ತಾರ. 72 ಕ್ವಿಂಟಲ್. ಇನ್ನೊಂದು ಇಲ್ಲಿ ಇರ್ತಕ್ಕಂಥವ್ರೆಲ್ಲ ರೈತರು AC ಅವರಿಗೆ ಫೋನ್ ಮಾಡಿದ್ರಂತ, ನಮ್ ಲಿಂಗಸೂರು AC ಅವರಿಗೆ. ಏನಂದ್ರ ಅವರು ಸಂಬಂಧಪಟ್ಟ ಅಧಿಕಾರಿ ಸುಮಾರು 20-30 ಜನ ರೈತರು ಇದಾರೆ. ಕೃಷಿ ಇಲಾಖೆಗೂ ಫೋನ್ ಮಾಡ್ಯಾರ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡ್ಯಾರ, ನಮ್ಮ ಲಿಂಗಸೂರು AC ಅವರಿಗೆ ಫೋನ್ ಮಾಡ್ಯಾರ. ಕೊನೆಯದಾಗಿ ಅಕ್ಕನವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರ, ಅಣ್ಣ ಹಿಂಗ ಹಾಕಡಿದ್ದಿ ಬರ್ರಿ ಅಂತಂದ್ರ ಅಕ್ಕನ ಹೊಲ್ದಾಗ ಇದೀನಿ, ಅರ್ಧ ತಾಸನೇ ನಾ ಬರ್ತಂದೆ. ಈ ರೀತಿ ಮೋಸ ನಡೆಕಡಿದ್ದೆ. ನೋಡ್ರಿ ಎಲ್ಲರೂ ಇದನ್ನ ಇಲ್ಲಿಗೆ ನಿಲ್ಲಿಸ್ರಿ. ಇದೇ ರೀತಿ ನೀವ್ ಏನಾರ ಮುಂದುವರಿಸಿದ್ರಿ ಅಂತಂದ್ರ ಈ APMC ಇರಲ್ಲ, ನೀವು ಇರಲ್ಲ, ಕಲ್ಲಾಕಿ ಮುಚ್ಚಿಬಿಡ್ತೀವಿ. ಗೌರ್ಮೆಂಟ್ ಮುಚ್ಚಿಬಿಡೋದು. ನಮ್ಗೇನು ಯಾವ ಜಾಸ್ತಿ ಅಲ್ಲ, ನಮ್ಮ ರೈತರಿಗೇನ ಇದು ಯಾವ್ದು ಜಾಸ್ತಿ ಅಲ್ಲ, ಕಲ್ಲಾಕಿ ಮುಚ್ಚಿಬಿಡಮ್ ಅಷ್ಟೇ. ಸಾಕಣ ಅಲ್ಲಿಗೆ.